ನಮಸ್ತೆ, ನಾನು ಬಸವರಾಜು. ಉಪಚುನಾವಣೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಕಡೆ ಕಾಂಗ್ರೆಸ್ಗೆ ಬಹುದೊಡ್ಡ ದಿಗ್ವಿಜಯ ಸಿಗುತ್ತಾ? ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಇಮ್ಮೆಚೂರ್ ಟೀಮ್ ಜೊತೆಯಲ್ಲಿ, ಎಕ್ಸಾಂಪಲ್, ದಾವಣಗೆರೆ ದಕ್ಷಿಣಕ್ಕೆ ಹೋಗಿ ನಲ್ಪಾಡ್ ಯಾರಿಗೂ ಆವಾಜ್ ಹಾಕಿ ದೊಡ್ಡದೊಂದು ವಿವಾದವನ್ನು ಮಾಡಿಕೊಂಡು ಬಿರುಕು ಬಿಟ್ಟಿದ್ದ ಮುಸಲ್ಮಾನ ಸಮುದಾಯದ ಬಿರುಕನ್ನು ಮತ್ತಷ್ಟು ದೊಡ್ಡದು ಮಾಡಿದ್ರಲ್ಲ ಇವರೊಬ್ಬರು. ಜೊತೆಲಿ ಸರಿಯಾಗಿ ಭಾಷಣ ಮಾಡೋಕ್ಕೂ ಬರದೇ ಇರುವಂತಹ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ್ರು, ಇಂಥವ್ರನ್ನ ಕರ್ಕೊಂಡು ಎರಡೆರಡು ಕಡೆ ಒಂದು ಸೀರಿಯಸ್ ಮೀಟಿಂಗನ್ನು ಮಾಡಿರುವಂಥದ್ದು. ಏನು 100-150 ವೆಹಿಕಲ್ಸನ್ನು ಕಂಟಿ ರೆಸಾರ್ಟ್ ಮುಂದೆ ನಿಲ್ಲಿಸ್ಕೊಂಡು ಒಳಗಡೆ ಸುದೀರ್ಘವಾದ ಮೀಟಿಂಗ್ ಮಾಡಿದ್ರು. ಯಾಕೆ ಮಾಡ್ತಿದ್ದಾರೆ? ತುಂಬ ಇಂಪಾರ್ಟೆಂಟ್ ಎರಡು ವಿಚಾರ ನಿಮಗೆ ಹೇಳಬೇಕು. ದಾವಣಗೆರೆ ದಕ್ಷಿಣಕ್ಕೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮತ್ತು ಅಹಿಂದದ ಮುಂದಿನ ಸಾರಥಿ ಅಂತೆ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಡೋದಿಲ್ಲ, ಕನ್ಫರ್ಮ್ ಅನ್ನುವಂಥದ್ದು ಮಾಹಿತಿ. ಯಾಕೆ? ಪ್ರತಿಸ್ಪರ್ಧಿ BJP ಅಭ್ಯರ್ಥಿ ST ಸಮಾಜಕ್ಕೆ ಸೇರಿದವರು. ಯಾರು? ಶ್ರೀನಿವಾಸ್ ದಾಸಕರಿಯಪ್ಪ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಇರಬೇಕಾಗಿದ್ದಂತಹ ಒಂದು ಸೈದ್ಧಾಂತಿಕ ಬದ್ಧತೆ ಏನಿತ್ತು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಲಿಲ್ಲ ನಾವು, ಕೊನೆ ಪಕ್ಷ ಪಾಪ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ, ಯಾರೇ ಅಭ್ಯರ್ಥಿ ಇದ್ರೂ ಹೋಗಿ ಪ್ರಚಾರ ಮಾಡಬೇಕು, ಅದು ಸೆಕೆಂಡ್ರಿ. ಆದರೆ ಸತೀಶ್ ಜಾರಕಿಹೊಳಿ ಅವ್ರಿಗಿದೆಯಲ್ಲ ಬದ್ಧತೆ, ತಮ್ಮದೇ ಸಮುದಾಯದ ವ್ಯಕ್ತಿ BJP ಅಭ್ಯರ್ಥಿ ಆಗಿರೋ ಸಂದರ್ಭದಲ್ಲಿ ಅತ್ಯಂತ ಜಾಣ ನಡೆಯನ್ನು ಇಡುವ ಮೂಲಕ ಸುಮಾರು 4,000 ಸೈನಿಕರನ್ನ ಕಟ್ಟಿಕೊಂಡು ಬಾಗಲಕೋಟೆಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಬಾಗಲಕೋಟೆಯ ಸ್ಥಿತಿ ಹೇಗಿದೆ ಅಂದರೆ, ಬಾಗಲಕೋಟೆಯ ಯಾವ ಹೋಟೆಲ್ಗೋದ್ರೂ ಕೂಡ, ಯಾವ ಲಾಡ್ಜ್ಗೋದ್ರೂ ಕೂಡ ಗೋಕಾಕ್ನಿಂದ, ಯಮಕನ ಮರಡಿಯಿಂದ, ಬೆಳಗಾವಿಯಿಂದ ಬಂದಂತಹ ಕಟ್ಟಾಳುಗಳಿದ್ದಾರೆ. ಇವರೆಲ್ಲ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತೀನಿ. ಅದನ್ನು ಬಿಟ್ಟರೆ ಇನ್ನೊಂದು ವಿಚಾರ, ದಾವಣಗೆರೆ ದಕ್ಷಿಣಕ್ಕೆ ಜಮೀರ್ ಅಹಮದ್ ಖಾನ್ ಕೂಡ ಬರೋದಿಲ್ಲ. ಜಮೀರ್ ಅಹಮದ್ ಖಾನ್ ಅವರ ಲೆಕ್ಕ ಏನಾಗಿದೆ? ಆರಂಭದಿಂದಲೂ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಅವರು ಮಾತಾಡ್ಕೊಂಡಿದ್ದಿದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಬಹುದಿತ್ತು ಅನ್ನುವಂತಹ ಸುದೀರ್ಘ ಚರ್ಚೆಗಳಾಗಿತ್ತು. ಆದರೆ ಈಗ ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಬಣದ ನಾಯಕರನ್ನೂ ಕೂಡ ಮೂಲೆಗೆ ತಳ್ಳುವ ಪ್ರಯತ್ನದ ಭಾಗವಾಗಿ ಈ ಉಪಚುನಾವಣೆ ನಡೀತಿದೆಯಾ? ಅಭ್ಯರ್ಥಿಗಳ ಆಯ್ಕೆ ಅದೇ ರೀತಿ ಆಯ್ತಾ? ಯಾಕೆಂದರೆ ಜಮೀರ್ ಅಹಮದ್ ಖಾನ್ಗೆ ಪರ್ಯಾಯವಾಗಿ ಬೇರೆ ನಾಯಕರನ್ನ ಬೆಳೆಸುವ, ಪ್ರೊಜೆಕ್ಟ್ ಮಾಡುವ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿದ್ದಾರಾ? ಹ್ಯಾರಿಸ್ ಅವರನ್ನ ಆ ಮೂಲಕ ಬೇರೆಯ ಸ್ಥಾನದಲ್ಲಿ ಕೂರಿಸುವ ಪ್ರಯತ್ನಗಳಾಗ್ತಿದೆಯಾ? ಜಮೀರ್ ಅಹಮದ್ ಖಾನ್ ಬರದ ಕಾರಣಕ್ಕೆ ಇನ್ನೊಂದು ಟೀಮ್ ಜಮೀರ್ ಅಹಮದ್ ಖಾನ್ ಅವರಿಗೆ ಎದುರಾಗಿ ಮತ್ತೊಂದು ಬಣವನ್ನು, ಟೀಮನ್ನು ಸಿದ್ಧಪಡಿಸಿಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ದೊಡ್ಡದೊಂದು ಪ್ರಚಾರ ಮಾಡಲಿಕ್ಕೆ, ತಮ್ಮನ್ನು ಪ್ರೊಜೆಕ್ಟ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಅವೆಲ್ಲವೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಅವರಿಗೆ ದೊಡ್ಡ ತೊಡಕನ್ನೇ ತರ್ತಿದೆಯೇ ವಿನಃ ದೊಡ್ಡ ಗಿಫ್ಟನ್ನೇನು ಕೊಡ್ತಿಲ್ಲ. ಇದು ಬಿಟ್ಟರೆ ಇನ್ನೂ ಇಂಪಾರ್ಟೆಂಟ್ ಆದಂತಹ ವಿಚಾರ ದಾವಣಗೆರೆ ದಕ್ಷಿಣದ್ದು. ಫಸ್ಟ್ ಟೈಮ್ ಸಾಮಾನ್ಯ ಮತದಾರರೇನಿದ್ದಾರೆ ಅವರು ಗಟ್ಟಿಯಾಗಿ ಮಾತಾಡ್ತಿದ್ದಾರೆ. ಹೆಣ್ಮಕ್ಳು ಪ್ರಭಾ ಮಲ್ಲಿಕಾರ್ಜುನ್ ಹೋದ್ರೆ ನೇರ ಪ್ರಶ್ನೆ ಮಾಡ್ತಿದ್ದಾರೆ, ನೀವೇನು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ, ನಿಮ್ಮ ಕುಟುಂಬ ಏನು ಮಾಡಿದೆ? ಇದೇ ರೀತಿಯಲ್ಲಿ ಸಮರ್ಥ್ ಅವರಿಗೂ ಕೂಡ ಪ್ರಶ್ನೆ ಮಾಡುವಂತಹ ಒಂದು ಪ್ರಯತ್ನಗಳು ಆಗ್ತಿದ್ದಾವೆ. ಕಾಂಗ್ರೆಸ್ನ ಎಲ್ಲ ನಾಯಕರು ಹೇಳ್ಬಿಡ್ಬೋದು, ಸುಲಭಕ್ಕೆ ನಾವು ಗೆಲ್ತೀವಿ ದಾವಣಗೆರೆ ದಕ್ಷಿಣವನ್ನು. ಸಾಧ್ಯವೇ ಇಲ್ಲ. ಯಾಕಿಲ್ಲ? ಬಾಗಲಕೋಟೆಯ ಲೆಕ್ಕಕ್ಕೆ ಬರೋಣ. ಇಲ್ಲೂ ಕೂಡ ಇಂಪಾರ್ಟೆಂಟ್ ವಿಚಾರಗಳಿದ್ದಾವೆ. ಎಲ್ಲವೂ ಅಂದುಕೊಂಡಷ್ಟು ಸಲೀಸಾಗಿ, ಸರಳವಾಗಿ, ಸುಲಭವಾಗಿ ಉಮೇಶ್ ಮೇಟಿ ಅವರು ಗೆಲ್ಲುವಂತಹ ವಾತಾವರಣ ಇದೆಯಾ? ದಾವಣಗೆರೆಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಇದೆ. ಆದರೆ ಒಳಗೆ ಬಣಗಳ ಬೇಗುದಿ ಜಾಸ್ತಿ ಇದೆ ಬಾಗಲಕೋಟೆಯಲ್ಲಿ. ಕಾಂಗ್ರೆಸ್ನಲ್ಲಿ ಸಾಕ್ಷಾತ್ ಮುಖ್ಯಮಂತ್ರಿಗಳೇ 1 ವಾರ ಬೀಡು ಬಿಟ್ಟಿದ್ರು. ಗ್ಯಾರಂಟಿಗಳ ವಿಚಾರವನ್ನು ಕೇಳಿದ್ರೆ ಅಲ್ಲಿನ ಜನಕ್ಕೆ ನಿಮ್ಮ ಗ್ಯಾರಂಟಿಗೊಂದು ದೊಡ್ಡ ನಮಸ್ಕಾರ. ಯಾರು ಹೇಳ್ತಿರುವಂಥದ್ದು? ದಮನಿತ ಸಮಾಜದ ನಾಯಕರು, ಯುವಕರು, ಹಿಂದುಳಿದವರಲ್ಲ.
ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿದ್ದಾರೆ ಬಾಗಲಕೋಟೆಯಲ್ಲಿ. ಇನ್ನು ಕೆಲವರು ದಮನಿತರು, SC ST ಎರಡೂ ವರ್ಗ, ಇದಲ್ಲದೆ ಬಂಜಾರ ಸಮಾಜ ಗಟ್ಟಿಯಾಗಿ ಇಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತುತ್ತಿದೆ. ಒಳ ಮೀಸಲಾತಿ ವಿಚಾರವಾಗಿ ಅವರು ಬೇಸರಗೊಂಡಿದ್ದಾರೆ. ಅದಕ್ಕೆ ಏನು ಮಾಡಬಹುದು, ಅದನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಬೇಕಿದೆ. ವೀರಣ್ಣ ಚರಂತಿಮಠ್ ಸುಲಭಕ್ಕೆ ಗೆದ್ದು ಬಿಡ್ತಾರಾ? ಒಂದು, ಉಪಚುನಾವಣೆಯ ಸಂದರ್ಭದಲ್ಲಿ ಕೆಲ ನಾಯಕರು ಇಲ್ಲಿಗೆ ಗಟ್ಟಿಯಾಗಿ ಬಂದು ನಿಂತು ಪ್ರಚಾರ ಮಾಡಿದ್ರೆ, ಇನ್ಕ್ಲೂಡಿಂಗ್ ಬಸನಗೌಡ ಪಾಟೀಲ್ ಯತ್ನಾಳ್ರು. BJPಗೆ ಇಲ್ಲೂ ಅವಕಾಶ ಇದೆ, ಇಲ್ಲ ಅಂತಲ್ಲ. ಇವೆಲ್ಲದರ ಮಧ್ಯೆ ನಿಮಗೆ ಹೇಳಲೇಬೇಕಾದಂತಹ ಇಂಪಾರ್ಟೆಂಟ್ ವಿಚಾರ, ಗುಪ್ತಚರ ಇಲಾಖೆ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಮಹತ್ವದ ಸರ್ವೆ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ ಅಂತ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರೊಬ್ಬರು ಇದೇ ಬಾಗಲಕೋಟೆಯ ಕಂಠಿ ರೆಸಾರ್ಟ್ ಮುಂದೆ ಮಾತಾಡಿರುವಂಥದ್ದು. ದಾವಣಗೆರೆ ತುಂಬ ಕಷ್ಟ ಇದೆ, ಬಾಗಲಕೋಟೆ ಸುಲಭವಾಗಿ ಗೆಲ್ತೀವಿ ಅನ್ನುಕೊಳ್ಳುವ ರೀತಿಯಲ್ಲಿಲ್ಲ. ಹಾಗೆ ನೋಡಿದ್ರೆ ಒಂದು ಹಂತಕ್ಕೆ ಬಾಗಲಕೋಟೆ ಕೈ ವಶ ಆಗಬಹುದು, ಆದರೆ ದಾವಣಗೆರೆ ತುಂಬ ಕಷ್ಟ ಇದೆ. ಇದೇ ಕಾರಣಕ್ಕೆ ನೋಡಿ DK ಶಿವಕುಮಾರ್ ಅವರು ಸಾಕ್ಷಾತ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನೇ ಕರ್ಕೊಂಡ್ಬಂದು ಮೀಟಿಂಗ್ ಮಾಡಿಸ್ತಿರುವಂಥದ್ದು. ಅದು ದಾವಣಗೆರೆಯಲ್ಲೂ ಆಯಿತು, ಈಗ ಬಾಗಲಕೋಟೆಯ ಕಂಠಿ ರೆಸಾರ್ಟ್ನಲ್ಲೂ ಆಯಿತು. ಯಾಕಂದರೆ ಟಿಕೆಟ್ ಕೊಡಿಸು ಮುಂದೆ ನಿಂತ್ಕೊಂಡಿದ್ದು ಇವರೇ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ. ಜಮೀರ್ ಅಹಮದ್ ಖಾನ್ ಅವರಿಗೆ ಏನು ಬ್ಲ್ಯಾಕ್ ಮೇಲ್ ಮಾಡ್ತೀಯ ನೀನು, ಬೇಕಿದ್ರೆ ರಾಜೀನಾಮೆ ಕೊಟ್ಕೋ, ನಾವು ಕೇರೆ ಮಾಡಲ್ಲ ಅಂತ ಹೇಳಿದ್ದು ಇದೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಇದೀಗ ಅದೇ ನಾಯಕ ಬಂದು ನಿಂತ್ಕೊಂಡು ಏನಾದರೂ ಮಾಡ್ಬೇಕು, ನೀವು ಉಪಚುನಾವಣೆಯಲ್ಲಿ ಸೋತ್ಬಿಟ್ರೆ 2028ರ ದಿಕ್ಸೂಚಿ ಅಂತ BJP ನರೇಟಿವ್ ಸೆಟ್ ಮಾಡಬಹುದು. ಮತ್ತು ಗಟ್ಟಿಯಾದಂತಹ ಕಾಂಗ್ರೆಸ್ ಕರ್ನಾಟಕದಲ್ಲಿರೋದು, ಅಂತಹ ಕಡೆಯೇ ಉಪಚುನಾವಣೆಯಲ್ಲೇ ಸೋತ್ಬಿಟ್ರೆ ಅದು ಮುಖಭಂಗ ಆಗುತ್ತೆ. ಟಿಕೆಟ್ ಕೊಡಿಸಿದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ, DK ಶಿವಕುಮಾರ್ ಅವರಿಗೆ ಇನ್ನಷ್ಟು ದೊಡ್ಡ ಮುಖಭಂಗ ಆಗತ್ತೆ ಅನ್ನೋ ಆತಂಕದ ಮಧ್ಯೆಯೇ ಈ ಕತ್ತಲ ರಾತ್ರಿಯ ರಾಜಕಾರಣ ಏನಿದೆ ಅದನ್ನು ಮಾಡಲಿಕ್ಕೂ ಕೂಡ ಈಗ ಹೊಸದೊಂದು ಪ್ಲಾನನ್ನು DK ಶಿವಕುಮಾರ್ ಅವರ ಇಮ್ಮೆಚೂರ್ ಟೀಮ್ ಮಾಡ್ತಾ ಇದೆ. ಆ ಯೂತ್ ಕಾಂಗ್ರೆಸ್ಗೆ ಅದು ಯಾವ ಪುರುಷಾರ್ಥಕ್ಕೆ ಆ ಇಬ್ಬರನ್ನ ಕೂರಿಸಿದ್ರೋ ಗೊತ್ತಿಲ್ಲ. ನಲಪಾಡ್ ಅನ್ನುವಂತಹ ಕನ್ನಡ ಯಾಕ್ರಿ ನಮ್ಮ ಮೇಲೆ ಹೇರ್ತೀರಾ ಅನ್ನುವಂತಹ ಕನ್ನಡ ವಿರೋಧಿ, ದೊಡ್ಡ ಮನೆಯೊಬ್ಬರ ಮೇಲೆ ದಾಳಿ ಮಾಡಿ ಆ ವಿಚಾರವಾಗಿ ದೊಡ್ಡ ಮನೆಗೆ ಹೋಗಿ ಬಂದಂತಹ ವ್ಯಕ್ತಿ, ಇನ್ನೊಬ್ಬ ಕನ್ನಡನೇ ಬರೋದಿಲ್ಲ ಸರಿಯಾಗಿ ಮಾತಾಡಲಿಕ್ಕೆ, ಇಂಥವರೆಲ್ಲರೂ ಕೂಡ DK ಟೀಮ್ನ ಕಟ್ಟಾಳುಗಳು. ಇನ್ನು ಎಂತಹ ಕರ್ನಾಟಕ, ಇನ್ನೆಂತಹ ಕಾಂಗ್ರೆಸ್ಸನ್ನು ಇವ್ರು ಕಟ್ತಾರೋ ಗೊತ್ತಿಲ್ಲ. ಇಂಥವ್ರೇನಾದ್ರೂ ಇನ್ನೂ ಮುಖ್ಯಮಂತ್ರಿಗಳು ಅಂಥವ್ರು ಆಗ್ಬಿಟ್ರೆ ರಾಜ್ಯ ಬಿಹಾರಕ್ಕಿಂತ. ಆದರೆ ಅಹಿಂದಾದ ನಾಯಕರೇನಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ತೆಗೆದುಕೊಂಡಿರೋ ನಿರ್ಧಾರ, ಜಮೀರ್ ಅಹಮದ್ ಖಾನ್ ಅವರು ತೆಗೆದುಕೊಂಡಿರುವ ನಿರ್ಧಾರ, ಕಾಂಗ್ರೆಸ್ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಧ್ವನಿ ಎತ್ತಬಲ್ಲದು, ಗಟ್ಟಿಯಾಗಿ ನಿಲ್ಲಬಲ್ಲದು, ಎಲ್ಲೋ ಒಂದು ಕಡೆ ದಾವಣಗೆರೆ ದಕ್ಷಿಣದಲ್ಲಿ ತಪ್ಪಾಯಿತು ಅನ್ನುವಂತಹ ಗಟ್ಟಿ ಸಂದೇಶವನ್ನು ರವಾನಿಸ್ತಿದೆ. ಇದು ಈ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆಯ ಕಣದಲ್ಲಿರುವಂತಹ ಕಟು ಸತ್ಯ. ಈ ಸತ್ಯದ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ.